ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜನ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಸಾಗ್ತಾ ಇದೆ. ದೀರ್ಘ ನಮಸ್ಕಾರ ಹಾಕೋದ್ರ ಮೂಲಕ ಅಜ್ಜನ ದರ್ಶನ ಪಡಿತಾ ಇದ್ದಾರೆ ಜನ. ಇವತ್ತು ಸಂಜೆ ಅಜ್ಜನ ಜಾತ್ರಾ ಮಹಾರಥೋತ್ಸವಕ್ಕೆ ಚಾಲನೆ ಸಿಗ್ತಾ ಇದೆ. ಇಂದಿನಿಂದ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಹೀಗಾಗಿ ರಾಜ್ಯ, ದೇಶ ಮತ್ತು ವಿದೇಶಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತರು ಆಗಮಿಸ್ತಾ ಇದ್ದಾರೆ. ರೊಟ್ಟಿ, ಹೋಳಿಗೆ, ಚಟ್ನಿ, ಉಪ್ಪಿನಕಾಯಿ, ದಾಸೋಹ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. 16 ಲಕ್ಷ ಬಿಸಿ ಬಿಸಿ ಜಿಲೇಬಿಯನ್ನು ಸುಮಾರು 200 ಬಾಣಸಿಗರು ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಲಕ್ಷಾಂತರ ಮಂದಿ ಭಕ್ತರು ಹರಿದು ಬರ್ತಾ ಇರೋದ್ರಿಂದ ಎಲ್ಲ ಮಟ್ಟದಲ್ಲಿ ದೊಡ್ಡ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಳ್ಳಲಾಗ್ತಾ ಇದೆ. ಬರುವಂಥ ಭಕ್ತರಿಗೆ ಈಗಾಗಲೇ ವಿಶೇಷ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕೂಡ ಕೈಗೊಳ್ಳಲಾಗಿದೆ. ವಿಶೇಷವಾಗಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಎಲ್ಲ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕೈಗೊಳ್ತಾ ಇದ್ದಾರೆ. 20 ಲಕ್ಷಕ್ಕೂ ಹೆಚ್ಚು ಸಜ್ಜೆ, ರಾಗಿ, ಜೋಳದ ರೊಟ್ಟಿಯನ್ನು ಈಗಾಗಲೇ ತಯಾರು ಮಾಡಿಕೊಂಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಬಾಣಸಿಗರನ್ನ ನನ್ನ ಸಹೋದ್ಯೋಗಿ ಸಭಾ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡೋಣ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವದ ದಿನ ಇತ್ತು. ಸೊ ಇಲ್ಲಿ ಮಹಾರಥೋತ್ಸವ ಅಷ್ಟೇ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳೋಲ್ಲ, ಮಹಾದಾಸೋಹ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಮಹಾದಾಸೋಹ ಸಿದ್ಧ ಆಗುವಂತಹ ಜಾಗದಲ್ಲಿ ನಾನಿದ್ದೀನಿ. ಇಲ್ಲಿ 20 ಲಕ್ಷಕ್ಕೂ ಅಧಿಕ ಸಜ್ಜೆ ರೊಟ್ಟಿ ಹಾಗೂ ಜೋಳದ ರೊಟ್ಟಿಯನ್ನ ತರಲಾಗಿದೆ. ಸೊ ಸಾಕಷ್ಟು ಬಗೆಯ ಉಪ್ಪಿನಕಾಯಿಗಳನ್ನ ತರಲಾಗಿದೆ. ಈಗ ನೀವು ಗಮನಿಸ್ತಾ ಇರೋದು ಬಿಸಿ ಬಿಸಿ ಜಿಲೇಬಿ ರೆಡಿ ಆಗ್ತಾ ಇರೋದು. ಸಿಂಧನೂರಿನಿಂದ ಬಂದಿರುವಂತಹ ಗೆಳೆಯರ ಬಳಗ ಸುಮಾರು 15ರಿಂದ 16 ಲಕ್ಷ ಬಿಸಿ ಬಿಸಿ ಜಿಲೇಬಿಯನ್ನ ಈ ಜಾತ್ರಾ ಮಹೋತ್ಸವದ ಮಹಾದಾಸೋಹಕ್ಕಾಗಿ ಮಾಡ್ತಾ ಇದ್ದಾರೆ. ಸೊ ಇದನ್ನ ಪ್ರಿಪೇರ್ ಮಾಡ್ತಾ ಇರುವಂತಹ ಬಾಣಸಿಗರು ಸುಮಾರು 200ರಿಂದ 300 ಜನ. ಅವರೆಲ್ಲರನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅವರಲ್ಲಿ ಖುಷಿ ಹೇಗಿದೆ, ಹುಮ್ಮಸ್ಸು ಹೇಗಿದೆ, ಎಲ್ಲಿಂದ ಬಂದಿದ್ದಾರೆ ಅಂತ. ಸರ್ ನಮಸ್ಕಾರ. ಆರಾಮ್ರಿ? ಆರಾಮ್ರಿ. ಏನ್ ಜಾತ್ರೆ ಜೋರೈತಿ? ಜೋರೈತ್ರಿ. ಎಲ್ಲಿಂದ ಬಂದಿರಿ? ಗಬ್ಬೂರ್ರಿ. ಸೊ ಎಷ್ಟ್ ಕ್ವಿಂಟಲ್ ಮಾಡಿರಿ ಇಷ್ಟೊತ್ತು? ಒಟ್ಟ 100 ಕ್ವಿಂಟಲ್. 100 ಕ್ವಿಂಟಲ್. ಎಷ್ಟ್ ಲಕ್ಷ ಆಗ್ಯಾವ್ರಿ? 15ರಿಂದ 16 ಆಗಿರ್ಬೋದು. ಎಷ್ಟು ವರ್ಷದಿಂದ ಬರತ್ತೀರಿ ಜಾತ್ರೆಗೆ? ಈ 5 ವರ್ಷ ರೀ. ಇದೇ ವರ್ಷ ರೀ ಫಸ್ಟ್. ಪ್ರತಿ ವರ್ಷ. ಹಾ ರೀ. ಸೊ ಪ್ರತಿ ವರ್ಷನೂ ಬರ್ತಾರಂತೆ. ಸರ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಚನ್ನಬಸು ಮಟ್ಟೂರ್ ಅಂತೇಳಿ. ನಾವು ಸಿಂಧನೂರು ಗೆಳೆಯರ ಬಳಗದ ಒಬ್ಬರ ಸದಸ್ಯರಾಗಿ ಇಲ್ಲಿ ಪ್ರತಿ 10 ವರ್ಷದಿಂದ ಈ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ. ಈ ವರ್ಷ ಜಿಲೇಬಿ ಸ್ಪೆಷಲ್ ಆಗಿ ಅಪೋರ ಒಂದು ಅಪ್ಪಣೆ ಮೇರೆಗೆ ಈ ಸರಿ ಜಿಲೇಬಿ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾರೆ. ದಕ್ಷಿಣ ಭಾರತದ ಕುಂಭಮೇಳ ಅನ್ನೋ ಖ್ಯಾತಿಯನ್ನ ಗವಿಸಿದ್ದೇಶ್ವರ ಜಾತ್ರೆ ಪಡೆದುಕೊಂಡಿದೆ. ಲಕ್ಷಾಂತರ ಜನ ಸೇರುವುದರಿಂದ ಕುಂಭಮೇಳ ಅಂತ ಇದನ್ನ ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೆಸರಿಡಲಾಗಿದೆ. ಪಂಡಿತ್ ಪದ್ಮಶ್ರೀ ಎಂ ವೆಂಕಟೇಶ್ ಕುಮಾರ್ ಅವರು ಇದಕ್ಕೆ ಚಾಲನೆ ನೀಡ್ತಿದ್ದಾರೆ. ಈ ರಥೋತ್ಸವಕ್ಕೆ ಚಾಲನೆ ನೀಡ್ತಾ ಇರುವಂಥದ್ದು ನನ್ನ ಪುಣ್ಯ ಅಂತ ನ್ಯೂಸ್ ಫಸ್ಟ್ಗೆ ಪಂಡಿತ್ ಪದ್ಮಶ್ರೀ ಎಂ ವೆಂಕಟೇಶ್ ಹೇಳಿದ್ದಾರೆ. ಚಾಲನೆ ಕೊಡ್ತಾ ಇರೋದು ಇದು ನನಗೆ ಸಿಕ್ಕಿರುವಂಥ ಅತಿದೊಡ್ಡ ಗೌರವವಾಗಿದೆ. ಅಭಿನವ ಗುರು ಸಿದ್ದೇಶ್ವರ ಶ್ರೀಗಳು ಅವಕಾಶ ನೀಡಿದ್ದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ ಅಂತ ನ್ಯೂಸ್ ಫಸ್ಟ್ಗೆ ಪಂಡಿತ್ ಪದ್ಮಶ್ರೀ ಎಂ ವೆಂಕಟೇಶ್ ಕುಮಾರ್ ಹೇಳಿದ್ದಾರೆ. ಈ ಬಗ್ಗೆ ಅವರನ್ನೇ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ. ಅವರು ಏನು ಹೇಳಿದ್ದಾರೆ ನೋಡಿ. ಉತ್ತರ ಭಾರತದ ಪ್ರಯಾಗ್ರಾಜ್ನಲ್ಲಿ 2025ರ ಮಹಾಕುಂಭಮೇಳ ನಡೀತಾ ಇದ್ದರೆ, ಈ ಕಡೆ ದಕ್ಷಿಣ ಭಾರತದ ಮಹಾಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂಥ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಇವತ್ತು ಚಾಲನೆ ಸಿಗ್ತಾ ಇದೆ. ಎಷ್ಟು ಖುಷಿ ಅದ ನಿಮಗೆ? ಏನು ಅನಿಸ್ತದೆ ನಿಮಗೆ? ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ಕೊಪ್ಪಳ ಗವಿಸಿದ್ದೇಶ್ವರ ಮಠ ಅದಲ್ಲ, ಅದು ಬಹಳ ಹಳೆಯ ಪರಂಪರೆ ಉಳ್ಳದ್ದು. ಬಹಳ ದೊಡ್ಡ ಹೆಸರು, ಗವಿಸಿದ್ದೇಶ್ವರಗಳ ಹೆಸರು ಬಹಳ ದೊಡ್ಡ ಹೆಸರು ಅದು. ಆಮೇಲೆ ಇನ್ನೊಂದಂದರೆ ಆ ಕೊಪ್ಪಳ ಗವಿಸಿದ್ದೇಶ್ವರ ಹೈಸ್ಕೂಲ್ ಒಳಗೆ ನಾನು SSLC ಆಗ್ಯದ. ನಾನು SSLC ಮಾಡಿರೋದು ಅಲ್ಲೇ. ಅಲ್ಲಿ ನಮ್ಮ ರಾಮರೆಡ್ಡಿ ಸರ್ ಅಂಥೇಳಿ ಅವ್ರು ಭಾಳ ಸಂಗೀತ ಪ್ರೇಮಿಗಳು. ಗದ್ದೆಗೆ ಬರ್ತಿದ್ರು ಅವರು ಸಂಗೀತ ಕಲೀಲಿಕ್ಕೆ, ವಯಲಿನ್ ಕಲೀಲಿಕ್ಕೆ. ಆವಾಗ ಅವ್ರು ನನ್ನ ಪರಿಚಯ ಬಂತು. ನಾನು ಅದು ಆವಾಗ ನೌಕರಿ ಸಿಗಬೇಕಂದ್ರೆ ಕನಿಷ್ಠ ಪಕ್ಷ ಇದು ಜನರಲ್ ಎಜುಕೇಷನ್ SSLC ಆಗಬೇಕು. ಆಮೇಲೆ ಇವು ವಿದ್ವತ್ತದೊಳಗೆಲ್ಲ ಆಗಬೇಕು, ಸಂಗೀತದೊಳಗೆ ಎಲ್ಲ ಆಗಿದ್ದು. ನಮಗೆ SSLC ಆಗಿದ್ದಿಲ್ಲ ನನಗೆ. ಆವಾಗ ಅವರು ಹೇಳಿದ್ದು ನಾನು ಹೆಂಗೆ ಸರ ಹೆಂಗೆ ಮಾಡಿ ಆಯಿತು, ನಾವು ಅಲ್ಲಿ ನಮ್ಮ ಇದರೊಳಗೆ ನಿಮ್ಮ ವಯಸ್ಸಿನ ಮೇಲೆ ಏಜ್ ಅಪ್ಡೇಟ್ ಮಾಡಿಸಿ, ವಯಸ್ಸಾಗಿದ್ದೊಳಗೆ ಅದರ ಮೇಲೆ ನಿಮಗೆ ಪ್ರೈವೇಟಾಗಿ ಕೂಡ್ಸೋಣ ಮಾಡೋಣ ಅಂದ್ರೆ ಅವರು ಒಂದು ಮಾತು ಹೇಳಿದ್ರು. ಅವೆಲ್ಲ ನೋಡಪ್ಪ, ನಾನು
ಕಾಪಿ ಗೀಪಿ ಮಾಡೋದು ನಮ್ಮಲ್ಲಿ ರೂಢಿ ಇಲ್ಲ, ನನಗೆ ಅದು ಸ್ವಭಾವನೇ ಅಲ್ಲ. ನಿನಗೆ ನಿನಗೆ ಎಷ್ಟು ಮಾಡ್ಬೇಕು ಅಷ್ಟು ನಾನು ಹೇಳಿ ನನ್ನ ಕಡೆಯಿಂದ ಬರೆಸಿ ನಿನಗೆ ಇದು ಮಾಡ್ತೀನಿ ಅಂದರೆ ಹಂಗೆ ಪಾಠ ಮಾಡ್ತಿದ್ದೆ ನನಗೆ. ಅವರು ಆಶ್ರಮಕ್ಕೆ ಬಂದು ಗಣಿತ, ಹಿಂದಿ ಎಲ್ಲರೂ ನನಗೆ ಸಹಕಾರ ಮಾಡಿದರು. ಅಂದರೆ ನಂಟು ಹೇಳ್ತಾನೆ ಗವಿಮಠದ್ದು, ಅಲ್ಲಿಂದ ನನ್ನ SSLC ಆಗಿತ್ತು. ಈಗ ಉದ್ಘಾಟನಾಗಿ ಅಜ್ಜರು ಸ್ವಾಮಿಗಳು, ಈಗಿನ ಸ್ವಾಮಿಗಳು ಕರೆದರ ನನಗೆ. ಅದು ನನಗೆ ಬಹಳ ಒಂದು ದೊಡ್ಡ ಭಾಗ್ಯ. ಮತ್ತು ಅವರ ದೂರದೃಷ್ಟಿ ಭಾಳ ವಿಶೇಷ. ಅವ್ರದ್ದು ಒಂದು ಮಾತು ಹೇಳ್ತಾರಲ್ಲ ಹಿರಿಯರು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನಂಗೆ ಅದಾರ ಅವರು. ಏನ್ರಿ ಕಾಣ್ಲಿಕ್ಕೆ ಅವರು ಮತ್ತು ನೋಡಿ ಅವರು ಸೀದಾ ಏಕದಮ್ ಸೀದಾ ಇದ್ದಾರೆ. ಆದರೆ ಅವ್ರ ಕೆಲಸ ಮಾತ್ರ ಬಹಳ ಅಗಾಧವಾದಂಥವನ್ನ ಆಯ್ಕೆ ಮಾಡಿಕೊಂಡಾರ ಕೆಲಸ. ಯಾಕಂದರೆ ಬಸವ ತತ್ವದವರವರು. ಬಸವಣ್ಣ ಏನು ಹೇಳಿದ, ಆದಷ್ಟು ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಆ ಒಂದು ತತ್ವವನ್ನು ಅವರು ಪಾಲಿಸಿಕೊಂಡು ಬಂದಾರಲ್ಲ, ಅದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.